ಕೆಲವು ಜನಕ್ಕೆ ಇಲ್ಲ ಅಧಿಕಾರ ಸಿಕ್ಕ, ದುಡ್ಡು ಸಿಕ್ಕ, ಇವತ್ತು ಎಲ್ಲ ಅಪರಾಧಪರ ಆಗುವಂಥದ್ದು, ದುಡ್ಡಿನ ದರೋಡೆ ಆಗುವಂಥದ್ದು ಅನಿವಾರ್ಯ ಆಗಿದಾವೆ, ಸಾಧ್ಯ ಆಗಿದಾವೆ. ಅದೇ ಇದೆಲ್ಲ ದುಡ್ಡು ಸಹಜವಾಗಿಯೇ ಎಲ್ಲರೂ ಡಿವೈಡ್ ಆಗಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಆಗಿದ್ರೆ, ಪ್ರತಿಯೊಬ್ಬರಿಗೂ ಉದ್ಯೋಗ ಇದ್ದರೆ ಯಾರು ದರೋಡೆ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತು ಒಬ್ಬರಿಗೆ ಎಷ್ಟು ದುಡ್ಡು ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ದುಡ್ಡು ದುಡಿಯೋಕೆ ಹೋದಾಗ ಸಹಜವಾಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತದೆ. ಆದರೆ ಹಂಗಿಲ್ಲ, ಕೆಲವು ಕಡೆ ಅಷ್ಟು ಸಂಗ್ರಹ ಆಗ್ಲಿಕ್ಕೆ ದುಡ್ಡು ಪಾರ್ಟಿ ಹೆಸರು ಮತ್ತೆ ಹೇಳ್ತಾರೆ ನಾವು. ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಒಂದು ವ್ಯಾಪಾರಿ ವರ್ಗದವರು ದುಡ್ಡು ಕೂಡಿಸ್ತಾರೆ, ಮಾಡ್ತಾರೆ, ಗದ್ದಲ ಹಾಕೊಡ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ನಾವೆಲ್ಲ ಗೆಸ್ ಮಾಡ್ತಾ ಇದ್ದೀವಿ. ಗೋವಾದ ಒಂದಿರ್ಬೋದಾ, ಗುಜರಾತ್ ಒಂದಿರ್ಬೋದಾ, ಮಹಾರಾಷ್ಟ್ರ ಒಂದಿರ್ಬೋದಾ, ಕರ್ನಾಟಕ ಒಂದಿರ್ಬೋದಾ, ಇಲ್ಲ ಹೈದರಾಬಾದ್ ಒಂದಿರ್ಬೋದಾ. ಯಾಕೆ ಒಂದೊಂದೇ ಇಲ್ಲಿ ತಿರುಪತಿಗೆ ಹೋಗುವಂಥದ್ದು. ಹೈದರಾಬಾದ್ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡ್ತು. ಈ ವಿಶೇಷವಾಗಿ ಅದರಲ್ಲೂ ತಿರುಪತಿ ಮಾಪಂದು ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಬಂದ. ಯಾವಾಗ ಬರ್ತಾ ಇತ್ತು, ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇತ್ತು, ಕನ್ವರ್ಟ್ ದುಡ್ಡನ್ನು ಮಾಡ್ಕೊಂಡು ಬರ್ತಾ ಇತ್ತು, ಎರಡೂ ಗೊತ್ತಿಲ್ಲ. ಕಮಿಷನ್ ಹೊಡೆಯೋದಷ್ಟೇ ಹೆಸರು ಬರ್ತಾ ಇದೆ. ವಿರಾಟ್ ಗಾಂಧಿ ಆಗಿರ್ಬೋದು, ಕಿಶೋರ್ ಶೇಟ್ ಆಗಿರ್ಬೋದು, ಗುಜರಾತ್ ರಾಜಕಾರಣಿ ಯಾವ್ದು ಹೆಸರು ಲುಪ್ತ ಆಗಿದೆ ಕಾಣ್ತಾ ಇಲ್ಲ. ಇದೆಲ್ಲನೂ ಈ ಚೋರ್ಲಾಗಾಡದ ನಡೆದಕ್ಕಾಗಿ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಅಲ್ಲಿಯ ಎಸ್ ಪಿ ಇದಂಥವ್ರು ಇಲ್ಲಪ್ಪ, ಅಲ್ಲಿಯ ನಾಸಿಕ್ ಎಸ್ ಪಿ ನಮಗೆ ಕೋಆಪ್ರೇಷನ್ ಮಾಡಿರಿ, ಯಾರದಾರೋ ಹಿಡಿಯೋ ಸಲುವಾಗಿ ಅಂತ. ಏನಾಗ್ತದೆ ನೋಡೋಣ ಇನ್ನು. ಯಾಕೆಂತಂದ್ರೆ ಚುನಾವಣೆಗಳು ಬೇರೆ ಸಮೀಪ ಬರ್ತಾ ಇದ್ದಾವೆ. ಚುನಾವಣೆ ಸಲುವಾಗಿ ಎಲ್ಲ ದುಡ್ಡು ಓಡಾಡ್ತಾ ಇರ್ತದೆ, ಹರಿದಾಡ್ತಾ ಇರ್ತದೆ. ಅನ್ಸುತ್ತೆ ನಿಮಗೆ ಗೊತ್ತದ, 5 ರಾಜ್ಯಗಳ ಚುನಾವಣೆಯಿಂದ ಇಂಥ ಪ್ರಸಂಗದಲ್ಲಿ ಇದು ನಡೆದಿದ್ದರಿಂದಾಗಿ ಪ್ರತಿಯೊಬ್ಬರು ಚರ್ಚೆ ಮಾಡೋದು. ಮತ್ತು ಅದೇ ಕಾರಣಕ್ಕೆ ಎಲ್ಲರೂ ಇದು ನಮ್ಮದಲ್ಲ ಅನ್ನೋದನ್ನು. ಹೀಗಾಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ, ಒಂದು ಕಡೆ ದುಡ್ಡು ಹೋಗಿ ಕೊಳತನ ಅರುವಷ್ಟು ಮಟ್ಟಿಗೆ ಹೋಗಿ ಬಿದ್ದದ. ಯಾರು ಕಳ್ಳತನ ಮಾಡ್ತಾರೆ, ಯಾರು ತೊಗೊಂಡು ಹೋಗ್ತಾರೆ. 400 ಕೋಟಿ ಒಬ್ಬ ಅಂತಾನೆ, 1000 ಕೋಟಿ ಇನ್ನೊಬ್ಬ ಅಂತಾನೆ.